ನೀವು ರೀಸ್ಟೋರ್ ಮಾಡ್ಸಕ್ಕಿಂತ ಮುಂಚೆ ಗಾಡಿ ಈ ತರ ಕಾಣುತ್ತೆ, ರೀಸ್ಟೋರ್ ಮಾಡ್ಸದ್ಮೇಲೆ ಹೆಂಗೆ ಈ ತರ ಕಾಣುತ್ತೆ ಗುರು. ಸಿದ್ದು ಒಂದ್ ನಿಮಿಷ ಅಲ್ಲ, ಬಿಜಾಪುರದಿಂದ ರಾಣಿ ತರಿಸಿದ್ದೀನಿ ಸಿದ್ದು. ಏನ್ ಆಲ್ಬ ಈಸಿಯಾಗಿ ಎತ್ಕೊಬಿಡ್ತಾ ಇದೆಯಲ್ಲ, ಒಂದ್ ನಿಮಿಷ ಇರು. ಗೈಸ್ ಆಕ್ಚುಲಿ ಏನಂತಂದ್ರೆ ನಮ್ಮ ಹತ್ರ ಆಲ್ರೆಡಿ ನೋಡಿದೀರಾ ಒಂದ್ ರಾಣಿ ಲೂನಾ ಇದೆ. ಇನ್ನೊಬ್ರು ನನ್ನ ಫಾಲೋವರು ನನ್ನ ಹತ್ರ ಬೈ ಓಡಿಸ್ತಾನೆ ನಿಲ್ಸ್ಬಿಟ್ಟಿದೀನಿ, ಒಂದ್ ಲೂನಾ ಐತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನ ನಾನು ಪರ್ಚೇಸ್ ಮಾಡಿದೀನಿ. ಬಿಜಾಪುರದಿಂದ ಪಾರ್ಸಲ್ ಮಾಡ್ಕೊಳ್ಸವ್ರೆ. ಏನ್ ಸಖತ್ತಾಗಿ ಕಾಣಿಸ್ತೈತೆ, ತೆಗಿರಪ್ಪ ಆಯ್ತು. ಇವಾಗ ವಿಡಿಯೋನೇ ಮಾಡಿಲ್ಲ, ಆಲ್ರೆಡಿ ಏನ್ ತೆಗೆದ್ಬಿಡ್ತವ್ರೆ. ಗೈಸ್ ಆಕ್ಚುಲಿ ಆಗಿ ನೀವ್ ಎಲ್ಲರೂ ಕೇಳ್ತಿರ್ತೀರಾ ಆ ಲೂನಾ ಗಾಡಿ ಕಂಪ್ಲೀಟ್ ಆಗಿ ಹೆಂಗಿರುತ್ತೆ ಅಂತ. ಈ ಗಾಡಿ ಹೆಂಗಿದೆ ಅಂತ ಇವತ್ತು ಬಿಚ್ಚಿ ತೋರಿಸಿ ನೋಡ್ಕೊಳ್ಳಿ. ರಿಯಲ್ ಆಗಿ ಹೆಂಗಿರುತ್ತೆ, ಮಾಡಿಫಿಕೇಶನ್ ಮಾಡಿದ್ಮೇಲೆ ಹೆಂಗಿರುತ್ತೆ ಅಂತ ಇವತ್ತು ಎರಡು ಎಕ್ಸಾಂಪಲ್ ತೋರಿಸ್ತೀನಿ. ಸಿದ್ದು ಓಪನ್ ಮಾಡಿದ್ದ ಬರಾ ಗೈಸ್. ಎಲ್ರು ಹೆಂಗ ಅನ್ಕೊಂಡಿರ್ತಾರೆ ಗೊತ್ತಾ, ಲೂನಾ ಗಾಡಿ ಅಂತಂದ್ರೆ ಯಾರ ಹತ್ರನೂ ರೀಸ್ಟೋರ್ ಮಾಡಿ ಚೆನ್ನಾಗಿ ಓಡೋ ಕಂಡೀಷನ್ ಅಲ್ಲಿ ಇಟ್ಟಿರಲ್ಲ. ಯಾವ್ದೋ ಒಂದು ತುಕಾಲಿ ಮೂಲೆ ನಿಲ್ಸ್ಬಿಟ್ಟಿರ್ತಾರೆ, ಎಲ್ಲ ರಸ್ಟ್ ಹಿಡ್ದು ಹಾಳಾಗ್ಬಿಟ್ಟಿರುತ್ತೆ. ಓಹೋ ಈ ಗಾಡಿ ನೋಡಿದ್ರೆ ಎಲ್ಲಾರು ಅನ್ಕೋತಿರಲ್ವಾ, ಏನ್ ಈ ತರ ಹುಚ್ಚುಕೆ, ಈ ತರ ವಿಂಟೇಜ್ ಗಾಡಿಗಳು ಯಾವ ಓಡ್ದಿರೋ ಗಾಡಿಗಳಿಗೆಲ್ಲ ಇಷ್ಟೊಂದು ತಲೆ ಕೆಡ್ಸ್ಕೊತಾವ್ರೆ ಅಂತ ಏನೋ ಒಂಥರ ಫೀಲು. ನಾವು ಹಳೆ ಕಾಲದವರು ನಮ್ಮ ತಾತ ಮುತ್ತಾದಿರು ಯೂಸ್ ಮಾಡಿರೋಂಥ ಬೈಕ್ ನ ನಾವು ರೀಸ್ಟೋರ್ ಮಾಡಿ ನಮ್ಮ ಹತ್ರ ನಿಲ್ಸ್ಕೊಂಡ್ರೆ ಏನೋ ಒಂಥರ ಖುಷಿ. ನೀವು ರೀಸ್ಟೋರ್ ಮಾಡ್ಸಕ್ಕಿಂತ ಮುಂಚೆ ಗಾಡಿ ಈ ತರ ಕಾಣುತ್ತೆ, ರೀಸ್ಟೋರ್ ಮಾಡ್ಸದ್ಮೇಲೆ ಹೆಂಗೆ ಈ ತರ ಕಾಣುತ್ತೆ ಗುರು. ಪಣ್ಕ ಹೆಂಗೈತೆ ನೋಡಿ, ಹಂಗೆ ಸ್ವೀಟಿ ಅನ್ಬೇಕು ನೀವು, ಆ ಲೆವೆಲ್ ಕಾಣುತ್ತೆ ಗಾಡಿಗಳಂತೂ. ಜನ್ಮಸ್ಥಳಕ್ಕೂ ನಮಸ್ಕಾರ. ಸೊ ಇದು ನಮ್ಗೆ ಪ್ಯಾಷನ್, ವಿಂಟೇಜ್ ಗಾಡಿಗಳನ್ನ ಇಡಬೇಕು, ಜನರಿಗೆ ತೋರಿಸ್ಬೇಕು ಅಂತ. ರಿಸ್ಟೋರೇಷನ್ ಮಾಡೋರು ಕಾಂಟ್ಯಾಕ್ಟ್ ಮಾಡಿ, ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ವೇಸ್ ನಂಬರ್ ಇರುತ್ತೆ. ಈ ತರ ಸೂಪರ್ ಗಾಡಿಗಳನ್ನ ರೆಡಿ ಮಾಡಿಸ್ಕೊಳ್ಳಿ.